ನಾನು ಒಂದು ಸೋಲೋ ಜರ್ನಿ ಮಾಡ್ಲಿಕತ್ತೀನಿ. ಓ ಬಲ್ಲೆ ಬಲ್ಲೆ. ಹೆಲೋ, ನಮಸ್ಕಾರ ಎಲ್ಲರಿಗೂ. ಸೊ ಈಗ ನಾನು ಇಲ್ಲಿ ಕೋರ್ಟ್ ಸರ್ಕಲ್ ಅದಲ್ಲ ಧಾರವಾಡನಾಗ, ಅಲ್ಲಿ ಬಸ್ಸಿಗೆ ವೇಟ್ ಮಾಡ್ಲಿಕತ್ತೆ. ಈಗ ನಂದು ಬಸ್ ಬಂದು ಇಲ್ಲೇ ಧಾರವಾಡದ ಹೊಸ ಬಸ್ ಸ್ಟ್ಯಾಂಡ್ ಕಡೆ ನಿಂತ್ಕೊಂಡದ. ಇಲ್ಲೇ ಒಂದಿಷ್ಟು ಮಂದಿ ಪ್ಯಾಸೆಂಜರ್ಸ್ ಹತ್ತೋರಿದ್ದಾರೆ. ನಂದೇನು ಬಸ್ ಅದಲ್ಲ, ಅದು NWRTC ಅಂತ ಹೇಳಿ ಕರೀತಾರೆ ಅದಕ್ಕೆ. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಬಸ್ ಅದು. ನಾನು ಪುಣೆಗೆ ಹೊಂಟೀನಿ, ಖರೆ ನನ್ನ ಬಸ್ ಇದ್ದದ್ದು ಶಿರ್ಡಿಗೆ ಹೊಂಟದ. ಸೊ ಇಲ್ಲಿದ ಪಿಕಪ್ ಮಾಡಿ ನಮ್ಮ ಬಸ್ಸು ಭಾಳಷ್ಟು ಮಂದಿಗೆ ನಡು ಇಳಿಸ್ಕೋತ ಕೊಲ್ಲಾಪುರು ಅಲ್ಲೇ ಇಲ್ಲೇ ಇಳಿಸ್ಕೋತ ಫೈನಲಿ ನನ್ನ ಬಸ್ ಏನದಲ್ಲ ಶಿರ್ಡಿ ಸಾಯಿಬಾಬಾ ದರ್ಶನಕ್ಕೆ ಹೋಗೋರನ್ನ ಕರ್ಕೊಂಡು ಹೋಗ್ತದ. ಇದು ನಡು ರಾತ್ರಿ ಒಂದು ಕಡೆ ಹಂಗೆ ಸ್ವಲ್ಪ ರೆಸ್ಟ್ ರೂಮು ಮತ್ತು ಯಾರಿಗಾರ ಏನಾರ ತಿನ್ಲಿಕ್ಕೆ ಬೇಕಂದ್ರೆ ತೊಗೊಳಿಕ್ಕೆ ಒಂದು ಸ್ವಲ್ಪ ಹೊತ್ತು ತನಕ ನಿಲ್ಲಿಸಿದ್ರು. ಹಂಗೇನು ಭಾಳ ಚಲೋ ಅಂತಿರಲಿಲ್ಲ, ಬಟ್ ಮ್ಯಾನೇಜಬಲ್ ಇತ್ತು. ಯಪ್ಪ, ಮುಂಜಾನೆ ನಶೀಕ್ಲೆ 5:45 ಅಂದ್ರೆ ಪುಣೆ ಮುಟ್ಸೇ ಬಿಟ್ರು ಬಸ್ನವರು. ಬಡ ಆಟೋ ಓಲಾನಾಗ ಆಟೋ ಬುಕ್ ಮಾಡಿ, ಥಂಡಿತ್ತು, ಭಾಳ ಥಂಡಿತ್ತು. ಥಂಡಾಗ ಹೋಟೆಲ್ ಕಡೆ ಹೊಂಟೇನೀಗ. ಹಲೋ, ನಮಸ್ಕಾರ. 6 ಗಂಟೆ ಆಗ್ಯದ. ಇಲ್ಲೇ ಓಯೋ ಒಳಗೆ ಚೆಕ್-ಇನ್ ಮಾಡೇನೆ ನಾನು. ಯಾವ್ದು ಏರಿಯಾ ಇದು, ಉಬ್ಬಾಳೆ ನಗರ್ ಅಂತ ಹೇಳಿ. KSRTC ಬಸ್ ಅಲ್ಲೆಲ್ಲೋ ಒಂದು ಸ್ಟಾಪ್ ಚಂದನ್ ನಗರ್ನಾಗ ಸ್ಟಾಪ್ ಮಾಡ್ತು. ಆಮೇಲೆ ಅಲ್ಲಿದ ಓಲಾ ಆಟೋ ಬುಕ್ ಮಾಡಿಕೊಂಡು 70 ರೂಪೀಸ್ ಒಳಗೆ ತೊಗೊಂಬಂದರು. ಏರಿಯಾ ಒಂದು ಸ್ವಲ್ಪ ಯಾಕೋ ಇಂಟೀರಿಯರ್ ಅನ್ನಿಸ್ತು. ಏನು ಅದನ್ನು ಆಟೋದವನು ಪಾಪ ಕನ್ಸರ್ನ್ ಇದ್ದ ಕಿ ಯಾ ಪೆ ಕಹಾ ಮೇಡಮ್. ಆಮೇಲೆ ಫೈನಲಿ ಇಲ್ಲಿ ಬಿಲ್ಡಿಂಗ್ ಕಾಣಿಸ್ತು. ನಿನ್ನೆ ಸುಜಯ್ ಆಲ್ರೆಡಿ ಇಲ್ಲಿ ಮ್ಯಾನೇಜರ್ ಜೊತೆಗೆ ಮಾತಾಡಿ ಫೋನ್ ಒಳಗೆ ಅರ್ಲಿ ಚೆಕ್-ಇನ್ ಅದ, ಪ್ಲೀಸ್ ಬಿಡ್ರಿ ಯಾಕಂದ್ರೆ ಒಬ್ಬರ ಫೀಮೇಲ್ ಬರ್ತಾರಂತ ಹೇಳಿ ಎಲ್ಲ ಮಾತಾಡಿಟ್ಟಿದ್ದ. ಸೊ ಭಾಳ ಸ್ಮೂತಾಗಿ ಅರ್ಲಿ ಚೆಕ್-ಇನ್ ಆಯ್ತು ನಂದು. ಈಗ ಭಾಳ ಆಗೋದ. ನಾನಿವತ್ತು ಆಫೀಸಿಗೆ ಹೋಗಬೇಕು. ಎಸ್, ನಾ ಇಲ್ಲೇ ಆಫೀಸಿಗೂ ಹೋಗ್ಲಿಕ್ಕೆ ಬಂದೀನಿ. ಇನ್ ಅಡಿಷನ್ ಟು ಮೆನಿ ಅದರ್ ಥಿಂಗ್ಸ್. ಒಂದು ತಾಸು ಹಂಗೆ ರೆಸ್ಟ್ ತೊಗೊಂಡು ಫ್ರೆಶ್ ಆಗಿ ಆಮೇಲೆ ಆಫೀಸಿಗೆ ಹೋಗ್ತೀನಿ. 3 ವಾರ್ಡ್ರೋಬ್ ಕೊಟ್ಟಾರ. ಎಂಟರ್ ಆದ ಕೂಡಲೇನ ವಾರ್ಡ್ರೋಬ್ ಅವ. ಆಮೇಲೆ ಇಲ್ಲಿನ ಸೋಫಾ ಎಲ್ಲ ಅದ. ಈ ರೂಮ್ನಾಗ ಏನೂ ಲೈಟ್ ಇಲ್ಲ, ಬಟ್ ಇದೊಂಥರ ಹಿಂಗೆ ಕಿಚನ್ ಇಟ್ಟಾರ. ಇದು ವಾಶ್ರೂಮ್. ಆ್ಯಂಡ್ ಫೈನಲಿ ದಿಸ್ ಈಸ್ ದ ಬೆಡ್ರೂಮ್. ಆಲ್ರೆಡಿ ಒಂದು ಬ್ಯಾಗ್ ಇಟ್ಟೇನಿ. TV ಅದ. ಬಾಲ್ಕನಿ ಇದೆ, ನೀವು ನೋಡ್ಬೋದು. ಎಲ್ಲ ದೊಡ್ಡ ಕಾರ್ಪೊರೇಟ್ ಬಿಲ್ಡಿಂಗ್ಸ್ ಅವ. ಸೊ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಂತ. ಆ್ಯಂಡ್ ದೆನ್ ರೆಡಿಯಾಗಿ ಆಫೀಸ್ ಟೈಮ್. ಬ್ರೇಕ್ಫಾಸ್ಟ್ ಈಸ್ ಹಿಯರ್. ನಾ ಈಗ ಚಲೋ ಹೊತ್ನಾಗ ರೆಸ್ಟ್ ಮಾಡಿದ್ದೆ, ಆಮೇಲೆ ಹಸಿವಾತು. ಸೊ ಚಾಯೋಸಿಂದ ಪೋಹಾ, ಆಮೇಲೆ ಮಸ್ತ್ ಬಿಸಿ ಚಹಾ ಝೊಮ್ಯಾಟೊನಾಗಿಂದ ಆರ್ಡ್ರ್ ಮಾಡೀನಿ. ಅದ್ರದ್ದು ಚಹಾ ಇದ್ರ ಜೊತೆಗೆ ಪೋಹಾ ಜೊತೆಗೆ ಅವರು ಒಂದು ಸ್ವಲ್ಪ ಹಿಂಗೆ ಭುಜಿಯಾ, ಆಮೇಲೆ ಶೇಂಗಾ, ಈವನ್ ಆನಿಯನ್ ಮತ್ತು ಲೆಮನ್ ಕೊಟ್ಟಾರ. ಬಾಯಾಗ ನೀರು ಬರ್ಲಿಗತ್ತು. ಬಿಸಿ ಚಹಾ, ಬಿಸಿ.
ಮನ್ಯಾಗ ಮಾಡಿದ್ದು ಸೊಸಿಗೆ ಅವಲಕ್ಕಿ ಇರ್ತದ ಹಂಗೆ ಮಸ್ಸು ಮಸ್ಸು ಚಹಾ ಚೂರು ಖಾರ ಪ್ಲೇನ್ ಪೋಹಾ ಒಳಗೆ ನಮ್ದು ಯೂಶ್ವಲಿ ಏನು ಹಾಕ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಬಡೆ ಸೊಪ್ಪು ಹಾಕ್ಯಾರ ಭಾರಿ ಮಜಾ ಟೇಸ್ಟ್ ಕೊಡ್ತದೆ ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ಇನ್ ಮಹಾರಾಷ್ಟ್ರ ಸೊ ಮತ್ತೆ ಇನ್ನೊಂದು ಸ್ವಲ್ಪ ಬಿಟ್ಟು ಸಿಗ್ತೀನಿ ಅಂತ ಆ್ಯಂಡ್ ಎಂಜಾಯ್ ಮೈ ಬ್ರೇಕ್ಫಾಸ್ಟ್ ರೆಡಿ ಫಾರ್ ಆಫೀಸ್ ಆಫೀಸ್ನಾಗಿಂದ ಏನು ವೀಡಿಯೋಸ್ ತೋರಿಸ್ಲಿಕ್ಕಂತೂ ಬರೋದಿಲ್ಲ ಖರೆ ಇದನ್ನು ಊಟ ಮಾಡಿದೆ ನಾನು ಮತ್ತು ಚಹಾ ಟೈಮ್ನಾಗ ಮಸ್ತ್ ಕ್ರೀಮ್ ಬಿಸ್ಕಿಟು ರಸ್ಕು ಚಹಾ ತಿಂದು ಭಾರಿ ಎಂಜಾಯ್ ಮಾಡಿದೆ ನಾನು ನನ್ನ ಮುಖದ ಮೇಲಿನ ಕಳೆ ನೋಡೇನ ಗೊತ್ತಾಗಿರ್ಬೋದು ಕಿ ನಂದು ಆಫೀಸ್ ಮುಗೀತೋ ಆಫೀಸ್ ಮುಗಿಸ್ಕೊಂಡು ನಾ ಅಲ್ಲೇ ಒಂದು ಸ್ವಲ್ಪ ದೂರದಾಗ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಆ ಕೆಲಸಕ್ಕೆ ಹೋಗಲಿಕ್ಕೆ ಆಟೋ ಮಾಡಿಕೊಂಡೆ ಮತ್ತು ಓಲಾ ಆಟೋ ಆಮೇಲೆ ಅದು ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ದೂರ ಬಂದಿದ್ದೆ ರಾತ್ರಿನೂ ಆಗಿತ್ತು ನಡ್ಕೋತ ಎಕ್ಸ್ಪ್ಲೋರ್ ಮಾಡ್ಲಿಕ್ಕತ್ತಿದ್ದೆ ಆವಾಗ ನಂಗೆ ಇದು ಕಾಣಿಸ್ಬಿಡ್ತು ಕ್ಯಾಫೆ ನೋಡಿದ ಕೂಡಲೇ ಒಂದು ಸ್ವಲ್ಪ ಕಾಫಿ ಕುಡ್ದು ಬಿಟ್ರಾತಂತ ಅನ್ನಿಸ್ತು ಅದಕ್ಕೆ ಒಳಗೆ ಬಂದುಬಿಟ್ಟೆ ನಾನು ಸೊ ಈ ಕಾಫಿ ಕುಡಿದು ಮಸ್ತ್ ಎಂಜಾಯ್ ಮಾಡ್ತೀನಿ ನಾ ಕಾಫಿ ತೊಗೊಳಿಕ್ಕೆ ಹೋಗಿದ್ದೆ ಖರೆ ಅಲ್ಲಿ ಹಾಟ್ ಚಾಕ್ಲೇಟ್ ವಿತ್ ಮಾರ್ಶ್ ಮೆಲೋಸ್ ಇದ್ದು ಅದಕ್ಕೆ ಅದನ್ನು ಕುಡಿದ್ಬಿಟ್ರೆ ಆತು ಬಿಸಿ ಬಿಸಿ ಅಂತ ಹೇಳಿ ಅದನ್ನು ತೊಗೊಂಡೆ ಭಾರಿ ಟೇಸ್ಟಿ ಇತ್ತು ಮತ್ತು ಅದ್ರ ಜೊತೆಗೆ ಕ್ರೊಸೋ ಅಂತ ಹೇಳಿ ತೊಗೊಂಡೆ ಸೊ ಅದು ಕ್ರೊಸೋ ಏನದಲ್ಲ ಮಸ್ತ್ ಅದಕ್ಕೆ ಕೋಕೋ ಮಿಲ್ಕ್ ಅಂದ್ರೆ ಚಾಕ್ಲೇಟ್ ಮಿಲ್ಕ್ ಒಳಗೆ ಡಿಪ್ ಮಾಡಿ ತಿಂದೆ ಭಾರಿ ಮಸ್ತ್ ಅನ್ನಿಸ್ತು ಈಗ ಮತ್ತೆ ಆಟೋ ಬುಕ್ ಮಾಡೇನಿ ಈಗ ವಾಪಸ್ ಹೋಟೆಲಿಗೆ ಹೊಂಟೇನಿ ಹೋಟೆಲ್ ರೂಮಿಗೆ ಬಂದು ಮುಟ್ಟೇನಿ 9:15 ಆಗ್ಯದ ಒಂದು ಸ್ವಲ್ಪ ತಾತು ನಾ ಬಂದು ಆಮೇಲೆ ಡಿನ್ನರ್ ಆರ್ಡರ್ ಮಾಡೇನಿ ಇಲ್ಲಿ ತನಕ ಚಲೋ ಅನ್ಸ್ಲಿಕ್ಕತ್ತದ ನಂಗೆ ಪುಣೆ ನಾನು ಬೆಂಗಳೂರಿನಾಗ ಭಾಳ ವರ್ಷ ಇದ್ದೇನಿ ಅಂತಂದು ಕೂಡ ಒಂಥರ ವೇ ಬೆಂಗಳೂರಿಯನ್ನ ಆಗ್ಬಿಟ್ಟಿರ್ತೀವಿ ಸೊ ಹಂಗೆ ನೋಡ್ಬೇಕಂತಂದ್ರೆ ಡಿಫ್ರೆನ್ಸಸ್ ಅವ ಆಫ್ಕೋರ್ಸ್ ಅವ ಈ ಖರೆ ಇಲ್ಲಿ ರೋಡ್ಸು ಆಮೇಲೆ ಟ್ರಾಫಿಕ್ ಡೆಫಿನೆಟ್ಲಿ ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತದೆ ಬಿಕಾಸ್ ಇವತ್ತು ನಾ ಆಫೀಸ್ ಟೈಮ್ನಾಗನ ಒಂಚೂರು ಕಂಜೆಸ್ಟೆಡ್ ಏರಿಯಾ ಅಂತೇನು ಅಂತಾರೆ ಕಂಜೆಸ್ಟೆಡ್ ಸೋ ಕಾಲ್ಡ್ ಕಂಜೆಸ್ಟೆಡ್ ಏರಿಯಾ ಅಲ್ಲಿದೆ ಬಂದೆ ನನಗೇನು ಅಷ್ಟು ಟ್ರಾಫಿಕ್ ಸಿಗಲಿಲ್ಲ ಆಮೇಲೆ ರೋಡ್ಸ್ ಭಾಳ ಹಿಂಗೆ ವೈಡ್ ಅವ ಲೈಕ್ ಭಾಳ ಸ್ಟ್ರೆಚ್ ತನಕ ವೈಡ್ ಅವ ಆಮೇಲೆ ಮಂದಿ ಭಾಳ ಹಿಂಗೆ ಅಪ್ರೋಚಬಲ್ ಅನ್ನಿಸ್ತಾರೆ ಈಸಿ ಟು ಟಾಕ್ ಟು ಕೆಲವೊಂದು ಮ್ಯಾಟರ್ಸ್ನಾಗ ನಮ್ಮ ಒಂದಿಷ್ಟು ಸಿಚುವೇಶನ್ನಾಗ ನಂದು ಹಿಂಗೆ ಹೆಸರು ಎಲ್ಲರ ಬಂದಿರ್ತಿತ್ತು ಕುಲಕರ್ಣಿ ಅಂತ ನಂಗೆ ಮರಾಠಿ ಬರ್ತದೆ ಅಂತ ಹೇಳಿ ಮರಾಠಿನಾಗ ಮಾತಾಡ್ಲಿಕ್ಕೆ ಬಿಡ್ತಾರೆ ಸೊ ಮತ್ತು ನಾ ಹೇಳ್ಬಾರ್ದು ಮರಾಠಿನಾಗ ಆತಿ ಅಂತ ಹಿಂಗೆ ಮತ್ತು ಅವ್ರು ಹಿಂದಿನಾಗ ಮಾತಾಡ್ತಾರೆ ನನ್ನ ಜೊತೆಗೆ ಇವನ್ ಲ್ಯಾಂಗ್ವೇಜ್ ಬರಲಿಲ್ಲ ಅಂತಂದ್ರು ಬ್ಯಾರಿಯರ್ ಅಂತೂ ಝೀರೋ ಬ್ಯಾರಿಯರ್ ನೈಸ್ ಆಟೋವಾಲಾಸ್ ವಿಚ್ ಬ್ಯಾಂಗ್ಳೂರ್ ಡಸಂಟ್ ಹ್ಯಾವ್ ಬೆಂಗಳೂರು ಒಳಗೆ ನಾನು ಲೋಕಲೈಟ್ ಆಗಿನೂ ನನಗೆ ಆಟೋದವ್ರ ಜೊತೆಗೆ ಬಗೆಹರಿತಿರ್ಲಿಲ್ಲ ಅಲ್ಲಂತೂ ಇನ್ನೂ ಔಟ್ಸೈಡರ್ಸ್ ಲ್ಯಾಂಗ್ವೇಜ್ ಬರಲ್ಲ ಅಂದ್ರೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಅದ ಬೆಂಗಳೂರಾಗ ಇಲ್ಲಿ ನನಗೆ ಹಂಗೆ ಒಟ್ಟ ಅನ್ನಿಸ್ಲಿಲ್ಲ ಸೊ ಇಲ್ಲಿ ತನಕ ನನಗೆ ಜಸ್ಟ್ ಒನ್ ಡೇ ಅದ ಇದು ನಡುನು ಒಂದು 2 ಸತಿ ಬಂದು ಹೋಗೇನಿ ಪುಣೆಗೆ ಬಟ್ ಇಲ್ಲಿ ತನಕ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಅಬೌಟ್ ಪುಣೆ ಇನ್ನೂ ಭಾಳಷ್ಟು ಇಂಥ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ಕೋತ ಹೋಗ್ತೇನೆ ಅಂತ ಸೊ ನಾನು ಏನು ತರಿಸೇನಂತಂದ್ರೆ ಮಕ್ಕೇದಿ ರೋಟಿ ಮತ್ತು ಸರ್ಸೋದ ಸಾಗ್ ಇದು ಅಥೆಂಟಿಕ್ ಪಂಜಾಬಿ ರೆಸ್ಟೋರೆಂಟ್ ಅದ ಅಂತ ಪಿಂಡ್ ಪಂಜಾಬ್ ಅಂತ ಹೇಳಿ ರಿವ್ಯೂಸ್ ಚಲೋ ಇದು ಸೊ ಅದೇ ನಾವು ಪಿಕ್ಚರ್ನಾಗ ನೋಡ್ತಿದ್ವಲ್ಲ DDLJ ಹಿಂಗೆ ಯಾವಾರ ಒಂದು ಬಾಲಿವುಡ್ ಫಿಲ್ಮ್ನಾಗ ನೋಡಿರ್ತೀವಿ ನಾವು ಮಕ್ಕೇದಿ ರೋಟಿ ಸರ್ಸೋದ ಸಾಗ್ ಅಂತ ಹೇಳಿ ಮಕ್ಕೇದಿ ರೋಟಿ ಸರ್ಸೋದ ಸಾಗ್ ಓ ಬಲ್ಲೆ ಬಲ್ಲೆ ಮಸ್ತು ವೆರಿ ಗುಡ್ ಐ ಮೀನ್ ಅದ್ರದ್ದು ಅಥೆಂಟಿಸಿಟಿ ಅಂತೂ ನಂಗೆ ಹೇಳಿಕ್ಕೆ ಬರೋದಿಲ್ಲ ಬಟ್ ಟೇಸ್ಟ್ ಭಾಳ ಚಲೋ ಓ ಮೆಣಸಿನ್ಕಾಯಿ ಅದು ನೋಡಿ ದ್ರಾಕ್ಷಿನೂ
ದ್ರಾಕ್ಷಿನೂ ಚೆರಿನೂ ಅನಿಸ್ತದ ಬಟ್ ಮೆಣಸಿನ್ಕಾಯಿ ಅದ. ಆಮೇಲೆ ಒಂಚೂರ ರೈಸ್ ಅದ. ರೈಸ್ ಜೊತೆಗೆ ಯಾವುದೋ ಒಂದು ಥರದ ದಾಲ್ ಕೊಟ್ಟಾರ. ದಾಲ್ ಮಖನಿ ಅದ. ಸೊ ಇಲ್ಲಿಗೆ ನಾನು ಊಟ ಮಾಡಿ ಮಸ್ತ್ ಮಲ್ಕೊಂಡೆ ರಾತ್ರಿ. ನೆಕ್ಸ್ಟ್ ಡೇ 2 ಭಾರಿ ಮಜಾ ಎಂಜಾಯ್ ಮಾಡಿದೆ. ನಾನು ಸೆಕೆಂಡ್ ಡೇ ಈವ್ನಿಂಗ್ ಭಾಳ ಮಜಾ ಮಾಡಿದೆ. ಸೊ ಅದ್ರದ್ದು ವ್ಲಾಗ್ ವೆರಿ ಸೂನ್ ಹಾಕ್ತೀವಿ ಅಂತ. ಸೊ ಅದಕ್ಕೆ ನಿಮಗೆ ಏನು ಮಾಡ್ಬೇಕು ಗೊತ್ತದ ಇಲ್ಲೋ, ಲೈಕ್, ಶೇರ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕಾನ್. ಭಾಳ ಅಂದ್ರೆ ಭಾಳ ಎಕ್ಸೈಟಿಂಗ್ ಕಂಟೆಂಟ್ ಬರ್ಲಿಕ್ಕತ್ತದ. ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಎಲ್ಲರಿಗೂ ಹೇಳ್ರಿ, ನಿಮ್ಗೆ ಗೊತ್ತಿದ್ದವ್ರಿಗೆ ಎಲ್ಲರಿಗೂ ಹೇಳ್ರಿ, ಸುಜಯ್ ಜಾಲ್ವಾದಿ ಚಾನಲ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್.